ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಪಾಟೀಲ್ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ನಾವು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿರುವಂತಹ ಒಂದು ಪ್ಲೇಸ್ಗೆ ಹೊರಟಿದ್ದೀವಿ. ನಾವು ಹುಬ್ಬಳ್ಳಿಯಲ್ಲಿ ಇರುವಂತಹ ಮ್ಯೂಸಿಯಂಗೆ ಹೋಗ್ತಾ ಇದ್ದೀವಿ. ಕರ್ನಾಟಕದಲ್ಲಿ ರೈಲ್ವೆ ಮ್ಯೂಸಿಯಮ್ಸ್ ಎರಡೇ ಇರೋದು, ಒಂದು ಮೈಸೂರಲ್ಲಿದೆ ಮತ್ತು ಒಂದು ಹುಬ್ಬಳ್ಳಿಯಲ್ಲಿದೆ. ನಾವು ಹುಬ್ಬಳ್ಳಿಯ ಮ್ಯೂಸಿಯಂಗೆ ಹೋಗ್ತಾ ಇದ್ವಿ, ಅದು ನಮ್ಮ ಹೆಮ್ಮೆ. ಈಗೇನು ನಾವು ಹೊರಟಿದ್ದೀವಿ ಮ್ಯೂಸಿಯಮ್ಮು, ಅದು ಕರ್ನಾಟಕದಲ್ಲಿ ಎರಡೇ ಇರೋದ್ರಿಂದ ಅದು ನಮ್ಮ ಹುಬ್ಬಳ್ಳಿಲಿ ಒಂದಿದೆ, ಅದು ನಮಗೆ ಕೂಡ ಹೆಮ್ಮೆಯ ವಿಷಯ. ಹಾಗಾಗಿ ನಿಮಗೆಲ್ಲ ತೋರಿಸೋಣ ಅಂತ ಹೊರಟಿದ್ದೀವಿ. ಬನ್ನಿ, ಅಲ್ಲಿ ಹೇಗಿದೆ ಮ್ಯೂಸಿಯಮ್ಮು, ಅದ್ರ ಬಗ್ಗೆ ಏನಾರ ಮಾಹಿತಿ ಸಿಕ್ಕರೆ ನಿಮ್ಗೆ ತಿಳಿಸ್ಕೊಡ್ತೀವಿ. ಬನ್ನಿ ಹೋಗೋಣ. ಬನ್ನಿ. ಹಾಯ್ ಸ್ನೇಹಿತರೆ, ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ಅದನ್ನು ನೀವು ನೋಡ್ಬೋದು. ಈಗ ನಾವಿದ್ದೀವಿ ನಮ್ಮ ಏರಿಯಾದಲ್ಲಿ, ನಮ್ಮ ಮನೆ ಪಕ್ಕದಲ್ಲಿರುವಂತಹ ಬನಶಂಕರಿ ದೇವಸ್ಥಾನ ಎದುರುಗಡೆ ಇದ್ದೀವಿ. ನಾವು ಎಲ್ಲೇ ಹೊರಟರು ಹುಬ್ಬಳ್ಳಿಲಿದ್ದಾಗ ಬನಶಂಕರಿ ಅಮ್ಮನ ದರ್ಶನ ಮಾಡಿಕೊಂಡು ಆಮೇಲೆ ಹೊರಡೋದು. ಬನ್ನಿ ಹೊರಡೋಣ. ರೈಲ್ವೆ ಮ್ಯೂಸಿಯಂ ನಿಮ್ಗೆ ತೋರಿಸ್ತೀವಿ. ಬನ್ನಿ ಸ್ನೇಹಿತರೆ, ರೈಲ್ವೆ ಮ್ಯೂಸಿಯಂ ಹತ್ರ ಬಂದಿದ್ದೀವಿ. ಈಗ ನಾವು ರೈಲ್ವೆ ಮ್ಯೂಸಿಯಂ ಹತ್ರ ಇದ್ದೀವಿ. ನೋಡಿ, ಈ ಕಡೆ ನೋಡ್ತಿರೋದು ನೀವು ಗದಗ ಹುಬ್ಬಳ್ಳಿ ರೋಡಲ್ಲಿರೋದು. ಈ ಕಡೆ ನಾವು ತೋರಿಸ್ತಿರೋದು ಹುಬ್ಬಳ್ಳಿಗೆ ಹೋಗುವಂಥ ರೋಡ್ ಇದು, ಈ ಕಡೆ ಭಾಗ. ಇಲ್ಲಿಂದ ರೈಲ್ವೆ ಸ್ಟೇಷನ್ನು ಬಂದು 1 ಕಿಲೋಮೀಟ್ರ್ ಆಗುತ್ತೆ. ಆಮೇಲೆ ರಾಣಿ ಚೆನ್ನಮ್ಮ ಸರ್ಕಲ್ ಬಂದು 1.2 ಕಿಲೋಮೀಟ್ರ್ ಆಗುತ್ತೆ. ನೋಡ್ತಿರೋದು ನೀವು ಈ ಕಡೆ ನೀವು ನೋಡಿದ್ರೆ ಗದಗ ರೋಡು ನೀವು ನೋಡ್ತಿರೋದು. ಬನ್ನಿ ಒಳಗಡೆ ಹೋಗೋಣ. ಮ್ಯೂಸಿಯಂ ಹೇಗಿದೆ, ಆಮೇಲೆ ಅದ್ರ ಬಗ್ಗೆ ಏನಾರು ಮಾಹಿತಿ ಸಿಕ್ಕರೆ ನಿಮ್ಗೆ ತಿಳಿಸ್ಕೊಡ್ತೀವಿ. ಬನ್ನಿ ಫ್ರೆಂಡ್ಸ್, ಒಳಗಡೆ ಹೋಗೋಣ. ಒಬ್ಬರು ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಅವ್ರ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಮಾಹಿತಿ ಕಲೆಕ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ನೀವು ನೋಡ್ತಿರೋದು ಟಿಕೆಟ್ ಕೌಂಟ್ರು. ಮ್ಯೂಸಿಯಮ್ಮಲ್ಲಿ ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿಗೆ ಟಿಕೆಟ್ ತೊಗೋಬೇಕಾಗತ್ತೆ ನಾವು. ಅದಕ್ಕೋಸ್ಕರ ನಮ್ಮ ಮನೆಯವರು ಟಿಕೆಟ್ ತೊಗೋತಾ ಇದ್ದಾರೆ. ನೋಡಿ, ಇದು ಮ್ಯೂಸಿಯಂ ಎಂಟ್ರೆನ್ಸು. ಈ ಕಡೆಯಿಂದನೇ ಒಳಗಡೆ ಹೋಗಬೇಕು. ಬನ್ನಿ ನೋಡೋಣ ಟಿಕೆಟ್ ರೇಟ್ ಎಷ್ಟು ಅಂತ ನಮ್ಮ ಮನೆಯವರು ತಿಳಿಸ್ಕೊಡ್ತಾರೆ. ನೋಡಿ, ಇಲ್ಲಿ ಓನ್ಲಿ ನೋ ಆನ್ಲೈನ್ ಪೇಮೆಂಟ್ ಅಂತ ಹೇಳಿದ್ದಾರೆ, ಓನ್ಲಿ ಕ್ಯಾಶ್ ಅಂತೆ. ಯಾರೇ ಬಂದರೂ ಕ್ಯಾಶ್ ತೊಗೊಂಬನ್ನಿ, ಆಮೇಲೆ ಫೋನ್ಪೇ ಇರುತ್ತೆ ಅಂತ ಬರಬೇಡಿ. ಪರ್ ಹೆಡ್ 20 ರೂಪೀಸ್ ಇದೆ ಇಲ್ಲಿ. ಪರ್ ಪರ್ಸನ್ನು 20 ರೂಪೀಸ್ ಎಂಟ್ರೆನ್ಸ್ ಮ್ಯೂಸಿಯಮ್ಗೆ. ಬನ್ನಿ, ನೀವು ನೋಡ್ತಿದ್ದೀರಾ ಎಂಟ್ರೆನ್ಸ್ ಗೇಟು. ಬನ್ನಿ ಹೋಗೋಣ. ಬನ್ನಿ ಸ್ನೇಹಿತರೆ, ಈಗ ರೈಲ್ವೆ ಮ್ಯೂಸಿಯಮಲ್ಲಿ ಇದ್ದೀವಿ. ರೈಲ್ವೆ ಮ್ಯೂಸಿಯಮಲ್ಲಿ ನಮಗೊಂದು ಗೈಡ್ ಪರಿಚಯ ಆಗಿದ್ದಾರೆ, ಧನಂಜಯ್ ಸರ್ ಅಂತ. ಅವರು ನಮಗೆ ಈ ರೈಲ್ವೆ ಮ್ಯೂಸಿಯಂ ಬಗ್ಗೆ ನಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಅವ್ರು ಮಾತಾಡ್ಸೋಣ. ನಮಸ್ತೆ ಸರ್. ಸರ್ ನಮಸ್ತೆ. ಮಿಸ್ಟರ್ ಆ್ಯಂಡ್ ಮಿಸಸ್ ಪಾಟೀಲ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ. ನಮಗೆ ರೈಲ್ವೆ ಮ್ಯೂಸಿಯಂ ಬಗ್ಗೆ ನಿಮ್ಗೆ ಏನು ಗೊತ್ತಿದೆ ಮಾಹಿತಿ, ಅದ್ರ ಬಗ್ಗೆ ಉಪಯುಕ್ತ ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ತೀವಿ. ಓಕೆ ಸರ್, ಖಂಡಿತವಾಗಿ ಬನ್ನಿ ಸರ್. ಸರ್, ಇದೇನು ಮ್ಯೂಸಿಯಂ ನೀವು ಒಳಗಡೆ ಬಂದಿರಲ್ಲ ಸರ್, ಈ ಮ್ಯೂಸಿಯಂ ಬಂದುಬಿಟ್ಟು ಗದಗ ರೋಡಲ್ಲಿ ರೈಲ್ವೆ ಹಾಸ್ಪಿಟಲ್ ಅಪೋಸಿಟ್ ಬರುತ್ತೆ. ಹಾಗೆ ಇರೋ ರೈಲ್ವೆ ಮ್ಯೂಸಿಯಂ ನಿಮ್ಮ ಒಳಗಡೆ ಎಂಟ್ರಿ ಕೊಟ್ಟಾಗ ಈ ಬಿಲ್ಡಿಂಗ್ ಏನು ನೋಡ್ತಾ ಇದ್ದಿರಲ್ಲ ಸರ್, ಇದು 1907ರಲ್ಲಿ ಕಟ್ಟಿದ್ದಾರೆ ಸರ್. ಅದು ಅಂದರೆ 100 years ಓಲ್ಡ್. ಆ್ಯಕ್ಚುಲಿ ಇದನ್ನು ಡೆಮೊಲಿಷ್ ಮಾಡಬೇಕಾದಾಗ ಇದು ಮಾಡೋದು ಬೇಡ, ತುಂಬ ಹಳೇದಿದೆ, 100 years ಓಲ್ಡ್ ಇದೆ, ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದಾಗ ಇದು ಮ್ಯೂಸಿಯಮ್ ಆಗಿ ಕನ್ವರ್ಟ್ ಆಯಿತು ಸರ್. ಈ ಮ್ಯೂಸಿಯಂ ಬಂದುಬಿಟ್ಟು 19th August 2020ನಲ್ಲಿ ಸ್ಟಾರ್ಟ್ ಆಗಿದೆ ಸರ್. ಇವಾಗ 5 years ಕಂಪ್ಲೀಷನ್ ಆಗಿದೆ ಸರ್. ಈಗ ಬನ್ನಿ ಸರ್. ಇಲ್ಲಿ ಹೊರಗಡೆ ನೀವು ಆರ್ಟಿಫ್ಯಾಕ್ಟ್ಸ್ಗಳನ್ನು ನೋಡ್ತಾ ಇದ್ದಿರಲ್ಲ ಸರ್, ಇದು SNT ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಆರ್ಟಿಫ್ಯಾಕ್ಟ್ಸ್ಗಳನ್ನು ಹೊರಗಡೆ ಇಟ್ಟಿದ್ದಾರೆ. ಇದಕ್ಕೆ ಟೆಂಡರ್ ಟ್ರಕ್ ಟ್ರಾಲಿ ಅಂತ ಹೇಳಿ ಕರೀತಾರೆ ಸರ್. ಇದು ಟ್ರಾಲಿ 1949 ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ MS ಬಾಲ್ಬಿನ್ ಲೋಕೋಮೋಟಿವ್ ವರ್ಕ್ಸ್ಗಾಗಿ ಜನರಲ್ ಸ್ಟೀಲ್ ಕಾಸ್ಟಿಂಗ್ ಕಾರ್ಪೊರೇಟೆಡ್ ಅನ್ನೋರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಗದಗಲ್ಲಿ ಒಂದು ಓಲ್ಡ್ ಸ್ಟೀಮ್ ಲೋಕೋಮೋಟಿವ್ ಶೆಡ್ ಇದೆ ಸರ್, ಅಲ್ಲೊಂದು ಹಳೆಯ ಟೆಂಡರ್ ಟ್ರಕ್ ಟ್ರಾಲಿ ಇದೆ. ಅದ್ರದ್ದು 2 ಪಾರ್ಟ್ ಇದು. ಇದನ್ನು ಕೋಲು ಅಥವಾ ನೀರನ್ನು ತೊಗೊಂಡೋಗ್ಲಿಕ್ಕೆ ಮುಂಚೆ ಬಳಸ್ತಾ ಇದ್ರು. ಹಾಗೆ ಅಲ್ಲಿ ಫಸ್ಟ್ ಒನ್ ಏನು ನೋಡ್ತಾ ಇದ್ದಿಲ್ಲ ಸರ್, ಯೆಲ್ಲೋ ಕಲರ್ದು, ಅದಕ್ಕೆ ರೇಲ್ ಬೆಂಡರ್ ಅಂತ ಹೇಳಿ ಕರೀತಾರೆ, ಲಿವರ್ ಆರ್ಮ್ ರೇಲ್ ಬೆಂಡರ್. ಅಲ್ಲಿ 31 kg per meter ರೇಲ್ ಆಗಿರ್ಬೋದು, ಅಥವಾ 60 kg per ರೇಲನ್ನು ತೊಗೊಂಡ್ಬಿಟ್ಟು 10 degree ಆ್ಯಂಗಲಲ್ಲಿ ಬೆಂಡ್ ಮಾಡಲಿಕ್ಕೆ ಬಳಸ್ತಾ ಇದ್ರು ಸರ್. ಅದ್ರ ಪಕ್ಕದಲ್ಲಿರೋದು ವಿಂಚ್ ಮಷಿನ್ ಅಂತ ಹೇಳಿ ಮೆಕ್ಯಾನಿಕಲ್ ಡಿವೈಸ್. ಅಲ್ಲಿ 500 kgವರೆಗೂ ಏನಾದರೂ ಹ್ಯಾವಿ ಆಬ್ಜೆಕ್ಟ್ಗಳಿದ್ರೆ ಅದನ್ನು ಲಿಫ್ಟ್ ಮಾಡಲಿಕ್ಕೆ ಮುಂಚೆ ಬಳಸ್ತಾ ಇದ್ರು ಸರ್. ಹಾಗೆ ಹಗ್ಗ ಅಥವಾ ತಂತಿಗಳೇನಾದರೂ ಇದ್ದರೂ ಅದನ್ನು ಕೂಡ ಸುತ್ತಲಿಕ್ಕೆ ಬಳಸ್ತಾ ಇದ್ರು. ಈ ಕಡೆ ಏನು ನೋಡ್ತಾ ಇದ್ರಲ್ಲ ಸರ್, ಇದಕ್ಕೆ ಕಪ್ಲಿಂಗ್ ಸೈಟ್ಸ್ ಅಥವಾ ಕಪ್ಲಿಂಗ್ ರಾಡ್ ಅಂತ ಹೇಳಿ ಕರೀತಾರೆ. ಇವೇನೆಂದರೆ ಮುಂಚೆ ಸೆಂಟಿಂಗ್ ಲೋಕೋಮೋಟಿವ್ಸ್ ವೀಲ್ಗಳೇನು ರೊಟೇಟ್ ಆಗ್ತಾವೋ ಆ 2 ವೀಲ್ಗಳಿಗೂ ಕನೆಕ್ಟ್ ಮಾಡಲಿಕ್ಕೆ ಬಳಸ್ತಾ ಇದ್ರು. ಸರ್, ಡಬಲ್ ಆ್ಯಂಡ್ ಸಿಂಗಲ್ ವೈರ್ಫುಲ್ಲಿ. ಈ ವೈರ್ಫುಲ್ ಏನು ನೋಡ್ತಾ ಇದ್ರಲ್ಲ ಸರ್, ಇದು ಲೆವೆಲ್ ಕ್ರಾಸಿಂಗ್ ಗೇಟ್ ಒಳಗೆ ಬ್ಯಾರಿಯರ್ ಬೂಮ್ಸನ್ನು ಲಿಫ್ಟ್ ಮಾಡಲಿಕ್ಕೆ ಬಳಸ್ತಾ ಇದ್ರು.
ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರ್ಯಾಂಕ್ಸ್, ವರ್ಟಿಕಲ್, ಹಾರಿಜೆಂಟಲ್, ಸಾಲಿಡ್, ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರ್ಯಾಂಕ್ಸ್ಗಳನ್ನು ಮುಂಚೆ ಮೆಕ್ಯಾನಿಕಲ್ ಸಿಗ್ನಲ್ಸ್ಗಳಲ್ಲಿ ಬಳಸ್ತಾ ಇದ್ರು ಸರ್. ಇಲ್ಲೇ ನೋಡ್ತಾ ಇದ್ರಿ, ಇದು ರಾಡ್ ಕಾಂಪೋಸೇಟರ್ ಅಂತ ಹೇಳಿ ಕರೀತಾರೆ ಸರ್. ಈ ಟೆಂಪ್ರೇಚರ್ ವೇರಿಯೇಷನ್ ಇದ್ದಾಗ ಈ ರಾಡ್ ರನ್ನಿಂಗ್ಗಳಲ್ಲಿ ಸ್ಟ್ರೋಕ್ಗಳು ಬರ್ತಾವೆ, ಅದನ್ನು ತಡಿಲಿಕ್ಕಂತಾನೆ ಈ ರಾಡ್ ಕಾಂಪೋಸೇಟರ್ನ ಮುಂಚೆ ಬಳಸ್ತಾ ಇದ್ರು. ಆಮೇಲೆ ಇದು ರೇಡಿಯಲ್ ಗೈಡ್ ಫಾರ್ ಜಾಯಿಂಟ್ ಅಂತ ಹೇಳಿ ಒಂದು ರೂಟನ್ನು ಹೋಲ್ಡ್ ಮಾಡಲಿಕ್ಕೆ ಮೆಕ್ಯಾನಿಕಲ್ ಪಾಯಿಂಟ್ ಬಾರ್ ಜೊತೆ ಪೇಸಿಯಲ್ ಪಾಯಿಂಟ್ ಬಾರ್ನ ಇಂಟರ್ಲಾಕ್ ಮಾಡಲಿಕ್ಕೆ ಬಳಸ್ತಾ ಇದ್ರು ಸರ್. ಇದಕ್ಕೆ ಲಾಕಿಂಗ್ ಡಾಗ್ ಅಂತ ಹೇಳಿ ಕರಿತೀವಿ ಸರ್. ಈ ಮಲ್ಟಿ ಗ್ರೌಂಡ್ ಲಿವರ್ ಫ್ರೇಮ್ಗಳೇನು ಬರ್ತಾವ ಅದನ್ನು ಇಂಟರ್ಲಾಕ್ ಮಾಡಲಿಕ್ಕೆ ಬಳಸ್ತಾ ಇದ್ರು. ಆಮೇಲೆ ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ರಲ್ಲ ಸರ್, ಸಿಗ್ನಲಿಂಗ್ ಕೇಬಲ್ಸ್ ಮತ್ತು ಟೆಲಿಕಾಮ್ ಕೇಬಲ್ಸ್. ನಾರ್ಮಲ್ ಆಗಿ ನೋಡ್ಲಿಕ್ಕೆ ಎರಡು ಒಂದೇ ಥರ ಕಾಣಿಸುತ್ತೆ, ಬಟ್ ಇಲ್ಲಿ ಕಟ್ ಆಗಿರೋ ಪೋರ್ಷನನ್ನು ನೋಡಿದಾಗ ಸಿಗ್ನಲಿಂಗ್ ಕೇಬಲ್ಸ್ ಯಾವ ರೀತಿ ಇರುತ್ತೆ, ಆಮೇಲೆ ಟೆಲಿಕಾಮ್ ಕೇಬಲ್ಸ್ ಹೆಂಗಿರ್ತಾವೆ ಅಂಥೇಳಿ ಒಂದು ನಾರ್ಮಲ್ ಜನಕ್ಕೂ ತಿಳಿಲಿ ಅಂಥೇಳಿ ಡಿಸ್ಪ್ಲೇ ಮಾಡಿದ್ದಾರೆ ಸರ್. ಇದು ಗ್ರೌಂಡ್ ಲಿವರ್ ಫ್ರೇಮ್ ಅಂತ ಹೇಳಿ ನಾರ್ಮಲ್ ಆಗಿ ಇದನ್ನೆಲ್ಲರೂ ನೋಡಿರ್ತಾರೆ. ಇದು ಎಲ್ಲಿ ಅಂತಂದರೆ ಇದು ಮುಂಚೆ ರೈಲ್ವೆ ಸಿಗ್ನಲ್ಸಿಂಗ್ ಒಳಗಡೆ ಬಳಸ್ತಾ ಇದ್ರು, ಈ ಪಾಯಿಂಟ್ ಚೇಂಜ್ ಮತ್ತು ಟ್ರ್ಯಾಕ್ ಚೇಂಜ್ ಮಾಡಲಿಕ್ಕೆ. ಪಕ್ಕದಲ್ಲಿರೋದು ಇಂಟರ್ಲಾಕಿಂಗ್ ಫ್ರೇಮ್ ಅಂತ ಹೇಳಿ ಕರೀತಾರೆ ಸರ್. ಇದನ್ನು ಕೂಡ ರೈಲ್ವೆ ಸಿಗ್ನಲಿಂಗ್ನಲ್ಲಿ ಮುಂಚೆ ಬಳಸ್ತಾ ಇದ್ರು. ಇದೇನೆಂದರೆ ಪಾಯಿಂಟು ಮತ್ತು ಸಿಗ್ನಲ್ ಇವೆರಡು ಇಂಟರ್ಲಾಕ್ ಆಗಿದೆಯೋ ಇಲ್ಲ ಅಂತ ಹೇಳಿ ಕನ್ಫರ್ಮ್ ಮಾಡ್ತಾ ಇತ್ತು. ನಂತರ ಟ್ರೈನ್ ಸೇಫ್ ಆಗಿ ಮೂವ್ ಆಗೋದು. ಈ ಕಡೆ ಏನು ಬಿಲ್ಡಿಂಗ್ ನೋಡ್ತಾ ಇದ್ರಲ್ಲ ಸರ್, ಈ ಬಿಲ್ಡಿಂಗ್ ಬಂದ್ಬಿಟ್ಟು ಘಟಪ್ರಭಾ ಅಂತ ಹೇಳಿ ನಾಮಕರಣ ಮಾಡಿದ್ದಾರೆ. ಘಟಪ್ರಭಾ ಕೋಟೇಜ್ ಅಂತ ಹೇಳಿ ಕರಿತೀವಿ ಸರ್. ಈ ಕೋಟೇಜ್ ಒಳಗಡೆ ರೈಲ್ವೆದು ಡಿಫ್ರೆಂಟ್ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದು ಇನ್ಸ್ಟ್ರೂಮೆಂಟ್ಗಳನ್ನು ಕಲೆಕ್ಟ್ ಮಾಡಿ ಒಳಗಡೆ ಇಟ್ಟಿದ್ದಾರೆ ಸರ್. ಬನ್ನಿ ಸರ್. ಹೌದು ಸರ್, ಹೌದು. ಬ್ರಿಟಿಷ್ ಟೈಮಲ್ಲೇ ಆಗಿರುವಂಥ ಕೋಟೇಜ್ ಸರ್ ಇದು. ಮ್ಯೂಸಿಯಂ ಆಗಲಿಕ್ಕೆ ಮುಖ್ಯ ಕಾರಣ ಇದೇ ಬಿಲ್ಡಿಂಗ್ಗೆ. ಸರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋಸ್ಟಲ್ ಸ್ಟ್ಯಾಂಪ್ಸ್. ಈ ಹುಬ್ಳಿ ವರ್ಕ್ಶಾಪ್ ಒಳಗಡೆ ಒಬ್ಬರು ರೈಲ್ವೆ ಎಂಪ್ಲಾಯ್ ಇದ್ದಾರೆ ಸರ್. ಅವ್ರ ಹೆಸರು ಬಂದುಬಿಟ್ಟು ವಿರೂಪಾಕ್ಷ ಮಡಿವಾಲರ್ ಅಂತೇಳಿ. ಅವ್ರದ್ದೊಂದು ಹಾಬಿ ಪೋಸ್ಟಲ್ ಸ್ಟ್ಯಾಂಪ್ಸನ್ನು ಕಲೆಕ್ಟ್ ಮಾಡೋದು. ಯಾವಾಗ ಮ್ಯೂಸಿಯಂ ಆಯಿತು ಮ್ಯೂಸಿಯಂಗೆ ಡೊನೇಟ್ ಮಾಡಿದ್ದಾರೆ ಸರ್. ಈ ಮೇಲ್ಗಡೆ ನೋಡ್ತಾ ಇದ್ರಲ್ಲ ಸರ್, ಇದಕ್ಕೆ ಮೆಕ್ಯಾನಿಕಲ್ ಕ್ಲಾಕ್ ಅಂತ ಹೇಳಿ ಕರೀತಾರೆ. ಇದು ಮುಂಚೆ ಇಲ್ಲ ಅಂತಂದ್ರೆ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು, ಜನಗಳಿಗೆ ಟೈಮ್ ನೋಡಲಿಕ್ಕೆ. ನೋಡಿದ್ದೀರಾ ಸರ್? ಇದಕ್ಕೆ ಎರಡೂ ಕಡೆ ನೋಡಾಗಿದೆ ಸರ್. ಸರ್ ಟ್ರ್ಯಾಪ್ ಇಂಡಿಕೇಟರ್, ಮೆಕ್ಯಾನಿಕಲಿ ಆಪರೇಟೆಡ್ ಟ್ರ್ಯಾಪ್ ಪಾಯಿಂಟ್ಗಳೇನು ಬರ್ತಾವೆ ಅದನ್ನು ಲೋಕೋ ಕ್ವಾಲಿಟಿ ಇಂಡಿಕೇಟ್ ಮಾಡಲಿಕ್ಕೆ ಮುಂಚೆ ಇದನ್ನು ಬಳಸ್ತಾ ಇದ್ರು ಸರ್. ಆಮೇಲೆ ಈ ಕಡೆ ನೋಡ್ಬೋದು ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಲೆನ್ಸ್ಗಳನ್ನು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾವೆ ಸರ್. ಇಲ್ಲಿ ಈ ಲೆನ್ಸ್ಗಳೇನಂತಂದರೆ ಮುಂಚೆ ಹ್ಯಾಂಡ್ ಸಿಗ್ನಲ್ಸ್ಗಳಲ್ಲಿ ಅಥವಾ ಮೆಕ್ಯಾನಿಕಲ್ ಸೆಮಾಫೋರ್ ಆರ್ಮ್ ಸಿಗ್ನಲ್ಸ್ಗಳಲ್ಲಿ ಲೆನ್ಸ್ಗಳನ್ನು ಬಳಸ್ತಾ ಇದ್ರು ಲೈಟ್ ಫೋಕಸ್ ಮಾಡಲಿಕ್ಕೆ. ಸರ್ಕ್ಯೂಟ್ ಕಂಟ್ರೋಲರ್ ಅಂತ ಹೇಳಿ ಈ ಮೆಕ್ಯಾನಿಕಲ್ ಲಿವರ್ಗಳಲ್ಲಿ ಎಲೆಕ್ಟ್ರಿಕಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಸರ್ಕ್ಯೂಟ್ ಕಂಟ್ರೋಲನ್ನು ಬಳಸ್ತಾ ಇದ್ರು. ಸಿಗ್ನಲ್ ಪೋಸ್ಟ್ ಟೆಲಿಫೋನ್ ಅಂತ ಹೇಳಿ ಸರ್, ಇದು ಎಲ್ಲಿ ಅಂತಂದರೆ ಒಂದು ರೈಲ್ವೆ ಸ್ಟೇಷನ್ ಎಂಟ್ರಿ ಆಗೋಕ್ಕಿಂತ ಮುಂಚೆ ಒಂದು ಹೋಮ್ ಸಿಗ್ನಲ್ ಬರುತ್ತೆ. ಆ ಹೋಮ್ ಸಿಗ್ನಲ್ ಕೆಳಗಡೆ ಒಂದು ಬಾಕ್ಸ್ ಇರುತ್ತೆ, ಅಲ್ಲಿದಿರುತ್ತೆ ಸರ್. ಈ ಲೋಕೋ ಪೈಲಟ್ ಟ್ರೈನನ್ನು ತೊಗೊಂಡು ಸ್ಟೇಷನ್ ಎಂಟ್ರಿ ಆಗೋಕ್ಕಿಂತ ಬಿಫೋರ್ ಫಸ್ಟ್ ಆ ಹೋಮ್ ಸಿಗ್ನಲ್ನ ಅಬ್ಸರ್ವ್ ಮಾಡ್ತಾರೆ ರೀ. ಒಂದು ವೇಳೆ ಹೋಮ್ ಸಿಗ್ನಲ್ ವರ್ಕ್ ಆಗಿಲ್ಲ ಅಥವಾ ಕೆಟ್ಟೋಗಿತ್ತು ಅಂದಾಗ ಆ ಹೋಮ್ ಸಿಗ್ನಲ್ ಕೆಳಗಡೆ ಇರುವಂಥ ಬಾಕ್ಸ್ ಒಳಗಡೆ ಇದಿರುತ್ತೆ ಸರ್. ಇದರಲ್ಲಿ ಒಂದು ಫೋನ್ ಇದೆ, ಇದರಿಂದ ಸ್ಟೇಷನ್ ಮಾಸ್ಟರ್ ಜೊತೆ ಮಾತನಾಡಲಿಕ್ಕೆ ಬಳಸ್ತಾ ಇದ್ರು. ಗ್ಯಾಲ್ವೋ ಇಂಡಿಕೇಟರ್ ಅಂತ ಹೇಳಿ ಕರೀತಾರೆ ಸರ್. ವಿದ್ಯುತ್ ಯಾವ ದಿಕ್ಕಲ್ಲಿ ಚಲಿಸ್ತಾ ಇದೆ ಅಂತ ಪತ್ತೆ ಹಚ್ಚಲಿಕ್ಕೆ ಬಳಸ್ತಿದ್ರು. ಇದು ಟ್ರಿಪಲ್ ಪೋಲ್ ಲ್ಯಾಂಪ್ ಹೋಲ್ಡರ್ ಅಂತ ಹೇಳಿ ಕರೀತಾರೆ ಸರ್. ಇದೇನಂತಂದರೆ ಸಿಗ್ನಲ್ಸ್ಗಳಲ್ಲಿ ಕಲರ್ ಲೈಟ್ಸ್ಗಳನ್ನು ಉರಿಸೋದಕ್ಕೋಸ್ಕರ ಇದನ್ನು ಬಳಸಿದ್ರು. ಇಲ್ಲಿ ನೇಲ್ಸ್ ಟ್ಯಾಬ್ಲೆಟ್ ಟೋಕೆನ್ ಮತ್ತು ನೇಲ್ಸ್ ಬಾಲ್ ಟೋಕೆನ್ ಸರ್ ಇವು. ಆಮೇಲೆ ಇದು ಸೆಲ್ಫ್ ಡ್ರೈವ್ ಟ್ರ್ಯಾಕ್ ರಿಲೇ ಅಂತ ಹೇಳಿ ಕರೀತಾರೆ. ಇದೇನಂತಂದರೆ ಒಂದು ರೈಲ್ವೆ ಹಳಿ ಮೇಲೆ ಒಂದು ರೈಲ್ ಇದೆಯೋ ಇಲ್ಲೋ ಅಂತ ಖಚಿತಪಡಿಸಲಿಕ್ಕೆ ಟ್ರ್ಯಾಕ್ ಸರ್ಕ್ಯೂಟಲ್ಲಿ ಈ ಸೆಲ್ಫ್ ಡ್ರೈವ್ ಟ್ರ್ಯಾಕ್ ರಿಲೇನ ಬಳಸ್ತಾ ಇದ್ರು ಸರ್. ಆಮೇಲೆ ಮಕ್ಕಳಿಗೋಸ್ಕರ ಮಾಡಿರುವಂಥ ಒಂದು ಮಾಡೆಲ್ ಟ್ರೈನ್ ರನ್ ಅಂತ ಹೇಳಿಬಿಟ್ಟು ಇಲ್ಲೊಂದು ಮಾಡೆಲ್ ಟ್ರೈನ್ ಇದೆ ಸರ್, ಆ ಟನಲ್ ಒಳಗಡೆ ನಿಂತಿದೆ. ಅದೇನೆಂದರೆ ಈ ವಾಸ್ಕೋ ಡಿ ಗಾಮಾ, ಹುಬ್ಳಿ, ಬಿಜಾಪುರ, ಹೊಸಪೇಟೆ ಈ ಡೈರೆಕ್ಷನಲ್ಲಿ ರನ್ ಆಗುತ್ತೆ. ಆಮೇಲೆ ಇಲ್ಲಿ ಆಟೋಮೆಟಿಕ್ ಸಿಗ್ನಲ್. ನಾರ್ಮಲ್ ಆಗಿ ಮಕ್ಳು ಏನಂತಂದರೆ ಸ್ಟೇಷನ್ ಕರ್ಕೊಂಡು ಹೋದಾಗ ಡೈರೆಕ್ಟ್ ಕೋಚ್ ಒಳಗೆ ಕೂತ್ಬಿಡ್ತಾರೆ, ಬಟ್ ಅದು ರೇಲ್ ಹೆಂಗೆ ಹೋಗುತ್ತೆ, ಎದ್ರ ಮೇಲೆ ಹೋಗುತ್ತೆ, ಇದೆಲ್ಲ ಮಕ್ಳಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದೊಂದು ಜಸ್ಟ್ ಒಂದು ಮಾಡೆಲ್ ಮಾಡಿಟ್ಟಿದ್ದಾರೆ ಸರ್. ನೀವು ಸಿಗ್ನಲ್ ಕೂಡ ಅಬ್ಸರ್ವ್ ಮಾಡ್ಬೋದು ಸರ್. ಅಲ್ಲಿ ಒಂದು ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ಸೊ ಪಾಸ್ ಆದ ತಕ್ಷಣ ನೆಕ್ಸ್ಟು ರೆಡ್ ಆಗುತ್ತೆ.
ನೇಲ್ಸ್ ಬಾಲ್ ಟೋಕೆನ್ ಬ್ಲಾಕ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಕರೀತಾರೆ ಸರ್. ಇದು ಮುಂಚೆ ಇಲ್ಲ ಅಂತಂದರೆ ಸ್ಟೇಷನ್ ಮಾಸ್ಟರ್ ಆಫೀಸ್ ಒಳಗಡೆ ಎರಡು ಇರ್ತಾ ಇದ್ವು, ಒಂದು ಇನ್ಕಮಿಂಗ್ ಒಂದು ಔಟ್ ಗೋಯಿಂಗ್ ಅಂತ ಹೇಳಿ. ಈ ನೇಲ್ಸ್ ಬಾಲ್ ಟೋಕೆನ್ ಬ್ಲಾಕ್ ಇನ್ಸ್ಟ್ರೂಮೆಂಟನ್ನು ಮುಂಚೆ ಅವ್ರ ಸ್ಟೇಷನಿಂದ ನೆಕ್ಸ್ಟ್ ಸ್ಟೇಷನ್ಗೆ ರೇಲನ್ನು ಕಳಿಸ್ಬೇಕಾದಾಗ ಪರ್ಮಿಷನ್ ತೊಗೊಂಡು ಪರ್ಮಿಷನ್ ಕೊಡಲಿಕ್ಕೆ ಇನ್ಸ್ಟ್ರೂಮೆಂಟ್ಗಳನ್ನು ಬಳಸ್ತಾ ಇದ್ರು ಸರ್. ಈ ಸ್ಟೇಷನಲ್ಲಿ ಇಲ್ಲೇನಿದಾರಲ್ಲ ಸರ್, ಇವರು ರಿಸೀವ್ ಮಾಡ್ಕೋತಾರೆ ರೇಲನ್ನು. ಸೊ ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ ಅಪ್ಲೈ ಆಗುತ್ತೆ. ರೈಲ್ವೆ ಸಿಗ್ನಲ್ ಮಾಡೆಲ್ಸ್ಗಳಿವು. ಹಾಗೆ ಇಲ್ಲಿ ಏನು ನೋಡ್ತಾ ಇದ್ರಲ್ಲ ಸರ್, ಇವು ರೈಲ್ವೆ ಸಿಗ್ನಲ್ಸ್ಗಳು. ಇದೇ ಥರ ಸಿಗ್ನಲ್ಸ್ಗಳು ನಮ್ಗೆ ರೋಡ್ ಸೈಡ್ ಕೂಡ ನೋಡ್ಲಿಕ್ಕೆ ಸಿಗ್ತಾವೆ ರೋಡ್ ಯೂಸರ್ಸ್ಗೆ. ಆ ಸಿಗ್ನಲ್ಗೂ ಮತ್ತು ರೈಲ್ವೆ ಸಿಗ್ನಲ್ಗೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿ, ರೋಡ್ ಸೈಡಲ್ಲಿ ಯೂಸ್ ಮಾಡುವಂಥ ರೋಡ್ ಯೂಸರ್ ಸಿಗ್ನಲ್ಸ್ಗಳಲ್ಲಿ ರೆಡ್ ಕಲರ್ ಸಿಗ್ನಲ್ ಮೇಲೆ ಇರುತ್ತೆ, ಗ್ರೀನ್ ಕೆಳಗಿರುತ್ತೆ. ಬಟ್ ರೈಲ್ವೇದಲ್ಲಿ ಗ್ರೀನ್ ಮೇಲೆ ರೆಡ್ ಕೆಳಗಿರುತ್ತೆ ಸರ್. ಏನಕ್ಕಂತಂದರೆ ಈ ಇಂಜಿನ್ ಒಳಗಡೆ ಏನು ಕೊಡ್ತಾರಲ್ಲ ಲೋಕೋ ಪೈಲಟ್, ಅವ್ರ ಐ ಲೆವೆಲ್ಗೆ ಇರ್ತೈತಿ. ಇದು ಅವ್ರಿಗೆ ಕ್ಲಿಯರ್ ಆಗಿ ಕಾಣಬೇಕಾದ ಉದ್ದೇಶಕ್ಕೋಸ್ಕರ ಇದು ಕೆಳಗಡೆ ಇರುತ್ತೆ ಸರ್. ಡಯೋಡ್ ಸಿಂಗಲ್ ಲೈನ್ ಟೋಕನ್ಲೆಸ್ ಬ್ಲಾಕ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ಕರೀತಾರೆ ಸರ್. ನೀವೇನು ಹೊರಗಡೆ ನೋಡಿದ್ರಲ್ಲ, ಅದ್ರ ನೆಕ್ಸ್ಟ್ ಡೆವಲಪ್ಡ್ ವರ್ಷನ್ ಯಾವಾಗ ಎಲೆಕ್ಟ್ರಿಕಲ್ ಟ್ರೈನ್ಗಳು ಸ್ಟಾರ್ಟ್ ಆದವು ಅವಾಗ ಇದನ್ನು ಬಳಸಿದ್ರು ಸರ್. ಇದು ಆರಿ ಮತ್ತು ನಾನ್ ಆರಿ ಏರಿಯಾದಲ್ಲಿ ಇದನ್ನು ಬಳಸ್ತಾ ಇದ್ರು. ಇದು ಕೂಡ ಒಂದು ಸ್ಟೇಷನಿಂದ ನೆಕ್ಸ್ಟ್ ಸ್ಟೇಷನ್ಗೆ ರೇಲನ್ನು ಕಳಿಸಬೇಕಾದಾಗ ಪರ್ಮಿಷನ್ ತೊಗೊಂಡು ಪರ್ಮಿಷನ್ ಕೊಡಲಿಕ್ಕೆ ಇನ್ಸ್ಟ್ರೂಮೆಂಟ್ಗಳನ್ನು ಬಳಸ್ತಿದ್ರು. ಇದು ಫ್ರೀಕ್ವೆನ್ಸಿ ಮಾಡೆಲ್ ಮೇಲೆ ವರ್ಕ್ ಆಗುತ್ತೆ ಸರ್. ಅನಲಾಗ್ ಮಲ್ಟಿಮೀಟರ್ AC ಮತ್ತು DC ವೋಲ್ಟೇಜನ್ನು ಮೆಜರ್ ಮಾಡಲಿಕ್ಕೆ ಬಳಸ್ತಾ ಇದ್ರು ಸರ್. ಲೋಡಿಂಗ್ ಕಾಯಿಲ್ ಜಾಯಿಂಟ್ ಕಂಟ್ರೋಲ್ ಕಮ್ಯುನಿಕೇಷನ್ಸಲ್ಲಿ ಕ್ರಾಸ್ ಟಾಕನ್ನು ಮಿನಿಮೈಸ್ ಮಾಡಲಿಕ್ಕೆ ಬಳಸೋರು. ಲೌಡ್ ಐಲೆಸ್ ಸ್ಪೀಕರ್ ಏನಾದರೂ ಎಮರ್ಜೆನ್ಸಿ ಅನೌನ್ಸ್ಮೆಂಟ್ ಇದ್ದರೆ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಮುಂಚೆ ಬಳಸ್ತಾ ಇದ್ರು ಸರ್. ಅರ್ತ್ ಟೆಸ್ಟರ್ ಹಳ್ಳ ಅಥವಾ ತಗ್ಗಿನ ಪ್ರದೇಶದ ಭೂಮಿಯನ್ನು ಅಳೆಯೋದಕ್ಕೋಸ್ಕರ ಬಳಸ್ತಾ ಇದ್ರು ಸರ್. ಕ್ರಾಸ್ಟಾಕ್ ಮೀಟರ್ ಅಂತ ಹೇಳಿ ಟೆಲಿಕಾಮ್ ಕೇಬಲ್ಸ್ಗಳಲ್ಲಿ ಕ್ರಾಸ್ಟಾಕನ್ನು ಮೆಜರ್ ಮಾಡಲಿಕ್ಕೆ ಬಳಸೋರು. ಸೋಪೋಮೀಟರ್ ಟೆಲಿಕಾಮ್ ಕೇಬಲ್ಸ್ಗಳಲ್ಲಿ ನಾಯ್ಸ್ ಲೆವೆಲನ್ನು ಅಳೆಯೋದಕ್ಕೋಸ್ಕರ ಬಳಸ್ತಾ ಇದ್ರು ಸರ್. DP ಮೀಟರ್ ಇನ್ಸರ್ಷನ್ ಲಾಸ್, ಟ್ರಾನ್ಸ್ಮಿಷನ್ ಲಾಸ್, ರಿಟರ್ನ್ ಕೇಬಲ್ ಲಾಸನ್ನು ಮೆಜರ್ ಮಾಡಲಿಕ್ಕೆ DP ಮೀಟರ್ಗಳನ್ನು ಮುಂಚೆ ಬಳಸೋರು ಸರ್. ಆಮೇಲೆ ಇಲ್ಲೊಂದು ಮ್ಯಾಗ್ನೆಟೋಫೋನ್ ಇದೆ ಸರ್. ಇದಕ್ಕೆ ಯಾವುದೇ ರೀತಿ ನಂಬರ್ಸ್ಗಳಿಲ್ಲ. ಇದು ಸ್ಟೇಷನ್ ಮಾಸ್ಟ್ರು ಮತ್ತು ಲೆವೆಲ್ ಕ್ರಾಸಿಂಗ್ ಗೇಟಲ್ಲಿ ಗೇಟ್ ಮ್ಯಾನ್ ಇರ್ತಾರೆ, ಇವರಿಬ್ಬರು ಮಾತನಾಡಲಿಕ್ಕೆ ಬಳಸ್ತಾ ಇದ್ರು. ಇದ್ರ ಪಕ್ಕದಲ್ಲಿರೋದು 2 ವೈರ್ ಅಥವಾ 4 ವೈರ್ ಪೋರ್ಟಬಲ್ ಫೋನ್ ಅಂತ ಹೇಳಿ ಕರೀತಾರೆ ಸರ್. ಇದೇನಂತಂದರೆ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಒಂದು ಟ್ರೈನ್ ನೋಡಿರ್ತಾರೆ ಸರ್, ಮುಂದ್ಗಡೆ ಲೋಕೋ ಪೈಲಟ್ ಹಿಂದೊಬ್ಬರು ಗಾರ್ಡ್ ಕೂತಿರ್ತಾರೆ, ಇವರಿಬ್ಬರು ಮಾತನಾಡಲಿಕ್ಕೆ ಬಳಸೋರು. ಸೊ CRT ಮಾನಿಟರ್ ಕ್ಯಾಥೋಡ್ ರೇ ಟ್ಯೂಬ್ ಮಾನಿಟರ್ 1922ನಲ್ಲಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಆಮೇಲೆ ಫಸ್ಟ್ ಯೂಸ್ ಮಾಡಿರುವಂಥ ಮಾನಿಟರ್. ಎಂಪ್ಲಾಯೀಸ್ ಬ್ರಾಸ್ ಟೋಕನ್ ಅಂತ ಹೇಳಿ ಈ ವರ್ಕ್ಶಾಪಲ್ಲಿ ಕೆಲಸ ಮಾಡುವಂಥ ರೈಲ್ವೆ ಸ್ಟಾಪ್ಗಳಿಗೆ ಮುಂಚೆ ಈ ಥರ ಬ್ರಾಸ್ ಟೋಕನ್ಸ್ಗಳನ್ನು ಕೊಡ್ತಾ ಇದ್ರು ಸರ್. ಆಮೇಲೆ ಇದು ಎಲೆಕ್ಟ್ರಿಕಲ್ ಡ್ರಿಲ್ಲಿಂಗ್ ಮಷಿನ್ ಅಂತ C&W ಒಳಗಡೆ ಕ್ಯಾರೇಜ್ ಆ್ಯಂಡ್ ವ್ಯಾಗನ್ ರಿಪೇರ್ ಸೆಕ್ಷನ್ಸಲ್ಲಿ ಈ ಎಲೆಕ್ಟ್ರಿಕಲ್ ಡ್ರಿಲ್ಲಿಂಗ್ ಮಷಿನನ್ನು ಮುಂಚೆ ಬಳಸೋರು. ಆಮೇಲೆ ಈ ಕಡೆ ನೋಡ್ತಾ ಇದ್ರಲ್ಲ ಸರ್, ಇದು ಬ್ರಾಸ್ ಲ್ಯಾಂಪ್ ಅಂತ ಹೇಳಿ ಎಲೆಕ್ಟ್ರಿಸಿಟಿ ಇಲ್ಲದೇ ಇರೋ ಟೈಮಲ್ಲಿ ಆಫೀಸ್ಗಳಲ್ಲಿ ಬೆಳಕಿಗೋಸ್ಕರ ಬಳಸ್ತಾ ಇದ್ರು. ಇದಕ್ಕೆ ಲೆದರ್ ಪೋಸ್ಟಲ್ ಬ್ಯಾಗ್ ಅಂತ ಹೇಳಿ ಕರೀತಾರೆ ಸರ್. ಏನಾದರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಆಗಿರ್ಬೋದು ಅಥವಾ ದುಡ್ಡನ್ನು ಈ ಚೀಲದಲ್ಲಿ ಹಾಕಿಬಿಟ್ಟು ಅದನ್ನು ಸೀಲ್ ಮಾಡಿ ಕಳಿಸ್ತಿದ್ರು. ಇದು ಕಾಪರ್ ಹ್ಯಾಂಡ್ ಪಂಪ್ ಅಂತ ಹೇಳಿ ಈ ಡ್ರಮ್ಸ್ ಒಳಗಡೆ ಇರುವಂಥ ಫ್ಲೂಯಿಡ್ಸನ್ನು ಹೊರಗೆ ತೆಗಿಬೇಕಾದಾಗ ಇದನ್ನು ಅದ್ರ ಒಳಗಡೆ ಹಾಕಿ ಮೇಲ್ಗಡೆಯಿಂದ ಪಂಪ್ ಮಾಡಿದ್ರೆ ಈ ಟ್ಯಾಪ್ ಮುಖಾಂತರ ಹೊರಗೆ ಬರೋದು. ಸ್ಕ್ರೂ ಕಪ್ಲಿಂಗ್ 2 ಕೋಚ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ ಬಳಸ್ತಾ ಇದ್ರು ಸರ್. ಮೆಡಿಕಲ್ ಸೆಕ್ಷನ್ ನೀವೇನು ಹೇಳ್ತೀರಿ? ಸರ್ ಇದು ಹ್ಯಾಂಡ್ ಪ್ಯಾಲೆಟ್ ಟ್ರಕ್ ಅಂತ ಹೇಳಿ ಏನಾದರೂ ಭಾರವಾದ ವಸ್ತುಗಳಿದ್ರೆ ಅದನ್ನು ತೊಗೊಂಡು ಹೋಗ್ಲಿಕ್ಕೆ ಬಳಸ್ತಾರೆ. ಈಗೆಲ್ಲ ನೀವು ನೋಡಿರ್ಬೋದು ಟ್ರಾಲಿ ಅಂತ ಹೇಳಿ. ಸೊ ಇದು ಟ್ರಾಲಿ. ಇಟ್ಸ್ ಅಲ್ಯೂಮಿನಿಯಂ ಹಾಲ್. ಈ ಕಡೆ ನೋಡ್ತಿದ್ರೆ ಬ್ರೀತ್ ಎನಲೈಸರ್ ಅಂತ ಹೇಳಿ ಕರೀತಾರೆ ಸರ್. ಇದೇನಕ್ಕಂತಂದರೆ ಲೋಕೋ ಪೈಲಟ್ ಆಗಿರ್ಬೋದು ಅಥವಾ ಈ ಗಾರ್ಡ್ಗಳು ಡ್ಯೂಟಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ಅವ್ರು ಆಲ್ಕೋಹಾಲ್ ತೊಗೊಂಡಿದ್ದಾರಲ್ಲ ಅಂತ ಚೆಕ್ ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ ಸರ್. ಆಯಿತು ಸರ್. ಇನ್ಸ್ಟ್ರೂಮೆಂಟಲ್ ಬಾಕ್ಸ್ ಸರ್, ಈ ಜೋನಲ್ ಹೆಡ್ ಕ್ವಾರ್ಟರ್ಸ್ ಒಳಗಡೆ ಡ್ರಾಪ್ಸ್ಮ್ಯಾನ್ಸ್ಗಳು ಬಳಸ್ತಾ ಇದ್ರು. ನಂತರ ಇಲ್ಲೇ ನೋಡ್ತಾ ಇದ್ರಲ್ಲ ಸರ್, ಇದಕ್ಕೆ ಫೋಟೋಪಾನ್ ಪ್ರೊಜೆಕ್ಟರ್ ಅಂತ ಹೇಳಿ ಕರೀತಾರೆ. ಇದಕ್ಕೆ 16mm ಸೌಂಡ್ ಪ್ರೊಜೆಕ್ಟರ್ ಅಂತೂ ಕೂಡ ಕರೀತಾರೆ. ಇದೇನೆಂದರೆ ಟೆಕ್ನಿಕಲ್ ಪ್ರಾಜೆಕ್ಟ್ ಆಗಿರ್ಬೋದು ಅಥವಾ ಸೇಫ್ಟಿ ಫಿಲ್ಮ್ಸ್ಗಳನ್ನು ಸ್ಟಾಪ್ಗಳಿಗೆ ತೋರಿಸಿ ಎಜುಕೇಟ್ ಮಾಡಲಿಕ್ಕೆ ಸೆಂಟ್ರಲ್ ವರ್ಕ್ಶಾಪ್ ಮೈಸೂರು ಅಡ್ಮಿನಿಸ್ಟ್ರೇಟಿವ್ ಆಫೀಸಲ್ಲಿ 35 ವರ್ಷಕ್ಕಿಂತ ಇದನ್ನು ಹೆಚ್ಚಿಗೆ ಬಳಸಿದ್ದಾರೆ ಸರ್. ಇದು ಗೇಟ್ ಅಟೆಂಡೆನ್ಸ್ ಪಂಚಿಂಗ್ ಕ್ಲಾಕ್ ಅಂತ ಹೇಳಿ ಕರೀತಾರೆ ಸರ್ ಇದನ್ನು. ಇದು ಫಸ್ಟು CLW ಚಿತ್ತರಂಜನ್ ಲೋಕೋಮೋಟಿವ್ ವರ್ಕ್ಸ್ ವೆಸ್ಟ್ ಬೆಂಗಾಲಲ್ಲಿ ಇದನ್ನು ಬಳಸ್ತಾ ಇದ್ರು. ನಮ್ಮ ಹುಬ್ಳಿ ವರ್ಕ್ಶಾಪ್ ಒಳಗಡೆ ಒಂದು ಪೌಲ್ಟ್ರಿ ಶಾಪ್ ಅಂತ ಇದೆ, ಅಲ್ಲಿ 1992ರಲ್ಲಿ 1962ನಲ್ಲಿ ಇದು ಬಂತು ಸರ್. ಇದು ಬಂದ ಮೇಲೆ ಅಲ್ಲಿ ಕೆಲಸ ಮಾಡುವಂಥ ಪ್ರತಿಯೊಬ್ಬ ರೈಲ್ವೆ ಸ್ಟಾಪ್ಗೂ ಈ ಥರ ಕಾರ್ಡ್ಗಳು ಬಂದವು ಸರ್. ಗೇಟ್ ಅಟೆಂಡೆನ್ಸ್ ಕಾರ್ಡ್ ಅಂತ ಹೇಳಿ ಇಲ್ಲಿ
ಹೌದು ಸರ್, ಇದು 1 to 31st 1 ಮಂತ್ದಿದೆ ಸರ್. ಮಾರ್ನಿಂಗ್ ಆ ಎಂಪ್ಲಾಯ್ ಡ್ಯೂಟಿಗೆ ಬಂದಾಗ ಅವ್ರದ್ದೇ ಕಾರ್ಡ್ಗಳನ್ನು ತೊಗೊಂಡ್ಬಿಟ್ಟು ಇದ್ರೊಳಗಡೆ ಹಾಕಿ ಪಂಚ್ ಮಾಡಬೇಕಾಗಿತ್ತು ಸರ್. ಪಂಚ್ ಮಾಡಿದಾಗ ಡೇಟು ಮತ್ತು ಟೈಮ್ ಎರಡು ಇಲ್ಲಿ ಪ್ರಿಂಟ್ ಆಗೋದು. ಸರ್ ಈ ಕಡೆ ನೋಡ್ತಾ ಇದ್ರಿ, ಇದಕ್ಕೆ ಸರ್ಚ್ ಲೈಟ್ ಅವ್ರು ಫ್ಲಡ್ ಲೈಟ್ ಅಂತ ಹೇಳಿ ಕರೀತಾರೆ. ಇದೇನಂದರೆ ಮುಂಚೆ ಇಂಜಿನಿಯರ್ಸ್ಗಳೇನಿದ್ರು ರೈಲು ಸ್ಟೇಷನ್ ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ಇದನ್ನ ಟ್ರ್ಯಾಕ್ ಪಕ್ಕದಲ್ಲಿಟ್ಟು ಇದ್ರ ಫೋಕಸಲ್ಲಿ ವೀಲ್ ಇನ್ಸ್ಪೆಕ್ಷನ್ ಮಾಡ್ತಾಯಿದ್ರು. ಇದು ಟ್ರಾವೆಲ್ಸರ್ ಜಾಕ್ ಅಂತ ಹೇಳಿ ಕರೀತಾರೆ ಸರ್. ಇದು ಸ್ಪೆಷಲ್ ಎಲ್ಲಿ ಅಂತಂದರೆ ಈ ರೈಲ್ ಡಿರಲ್ಮೆಂಟ್ ಆದಾಗ ಇದನ್ನು ಬಳಸೋರು ಸರ್. ತೂಕ ಇದೆ ನೋಡಿ. ಈ ಕಡೆ ನೋಡ್ತಾ ಇದ್ರಿ ಸರ್, ಇದಕ್ಕೆ ಬ್ಲೋ ಲ್ಯಾಂಪ್ ಅಂತ ಹೇಳಿ ಕರೀತಾರೆ. ಇದರೊಳಗೆ ಕಿರೋಸಿನ್ ಹಾಕಿಬಿಟ್ಟು ಮುಂದ್ಗಡೆ ಬೆಂಕಿ ಹಚ್ಚಿ ಹಿಂದ್ಗಡೆಯಿಂದ ಬ್ಲೋ ಮಾಡಿದಾಗ ಅದು ಬೆಂಕಿಯನ್ನು ಫಾಸ್ಟಾಗಿ ಗುರಿಯುತ್ತೆ. ಆವಾಗ ಮೆಟಲನ್ನು ಹೀಟ್ ಮಾಡಲಿಕ್ಕೆ ಬಳಸ್ತಾ ಇದ್ರು. ಇದಕ್ಕೆ ಡಯಲ್ ಗೇಜ್ ಅಂತ ಹೇಳಿ ಕರೀತಾರೆ ಸರ್. ಇದೇನಂತಂದರೆ ಸ್ಟೀಮ್ ಲೋಕೋಮೋಟಿವ್ಸ್ ರೀಸಾಲ್ವಿಂಗ್ ಕಂಪೋನೆಂಟ್ಸ್ಗಳನ್ನು ಚೆಕ್ ಮಾಡಲಿಕ್ಕೆ ಬಳಸೋರು. ಆಮೇಲೆ ಇದು ಬ್ರಾಸ್ ವಾಟರ್ ಪಾಟ್ ಅಂತ ಹೇಳಿ ಮುಂಚೆ ರೈಲ್ವೆ ಎಂಪ್ಲಾಯೀಸ್ಗಳು ನೀರು ಕುಡಿಯೋದಕ್ಕೋಸ್ಕರ ಬಳಸ್ತಾ ಇದ್ರು. ಪಕ್ಕದಲ್ಲಿರೋದು ಬ್ರಾಸ್ ಕ್ರೀಸ್ ಪಾಟ್ ಅಂತ ಹೇಳಿ, ಈ ಸ್ಟೀಮ್ ಲೋಕೋಮೋಟಿವ್ಸ್ಗಳಲ್ಲಿ ಜಾಸ್ತಿ ಮೊಬೈಲ್ ಪಾರ್ಟ್ಸ್ಗಳು ಜಾಸ್ತಿ ಇರ್ತಾವೆ. ಅದು ಫ್ರೀಯಾಗಿ ಮೂವ್ಮೆಂಟ್ ಆಗಬೇಕಾದಾಗ ಅದಕ್ಕೆ ಗ್ರೀಸನ್ನು ಬಳಸ್ತಾ ಇದ್ರು ಸರ್. ಆ ಗ್ರೀಸನ್ನು ಈ ಬ್ರಾಸ್ ಪಾಟಲ್ಲಿ ತೊಗೊಂಡು ಹೋಗ್ತಾ ಇದ್ರು. ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ರಲ್ಲ ಸರ್, ಇದು ಎಂಬ್ಲೆಮ್ ಆಫ್ ರೈಲ್ವೆ ಬಿಲ್ಡರ್ಸ್. ಇದು 1901ರಿಂದ 1943ವರೆಗೂ ಏನು ವ್ಯಾಗನ್ ಬಿಲ್ಡರ್ಸ್ಗಳು ಇದ್ದಾರೆ ಅವ್ರದ್ದೇ ಆದಂಥ ಕಂಪ್ನಿಯ ಲೋಗೋಗಳು ಸರ್. ಇವು ಚಿಮ್ನಿ ಕವರ್ ಅಂತ ಹೇಳಿ ಕರೀತಾರೆ ಸರ್. ಈಗ ನೀವು ನೋಡಿರ್ಬೋದು ಅಡುಗೆ ಮನೆ ಮೇಲ್ಗಡೆ ಹಾಕಿರ್ತಾರೆ. ಹಾಂ ಸರ್, ಇಲ್ಲಿ ಏನು ನೋಡ್ತಾ ಇದ್ರಲ್ಲ, ಇಲ್ಲಿ ಕಾಣಿಸುತ್ತೆ ನೋಡಿ ಸರ್. ಹೆರಿಟೇಜ್ ಲೋಗೋಸ್ ಆಫ್ ಇಂಡಿಯನ್ ರೈಲ್ವೇಸ್ 1947 ಟೋಟಲ್ 42 ಸಪ್ರೇಟ್ ರೈಲ್ವೆ ಸಿಸ್ಟಮ್ ಇತ್ತು ಸರ್. ಅವಾಗ ಎಲ್ಲ ಬೇರೆ ಬೇರೆ ರೈಲ್ವೆಗಳಿದ್ವು. ಅವಾಗ ನೀವು ಇಲ್ಲಿ ನೋಡ್ಬೋದು ಸರ್, ಅಸ್ಸಾಂ ರೈಲ್ವೆ, ಮರಾಠಿನ್ ಲೈಟ್ ರೈಲ್ವೆ, ಆಮೇಲೆ ಸದರ್ನ್ ಮರಾಠ ರೈಲ್ವೆ, ಇವೆಲ್ಲ ಬೇರೆ ಬೇರೆನೇ ಆಗಿದ್ದು. ನಂತರ ಏನಾದವು ಅಂತಂದರೆ ಭಾರತೀಯ ರೈಲ್ ಜೊತೆ ಒಂದೊಂದಾಗಿ ಮರ್ಜ್ಡ್ ಆಗಿ ಈಗ ಇಂಡಿಯನ್ ರೈಲ್ ಅಂತ ಹೇಳಿ ಒಂದೇ ಆಗಿದೆ ಸರ್. ಈಗಿರೋದು ಒಂದೇ ಸರ್. ನೋಡ್ತಾ ಇದ್ರಲ್ಲ ಸರ್, ಇದು ರೈಲ್ವೆ ಕಾರ್ಡ್ ಟಿಕೆಟ್ ಪ್ರಿಂಟಿಂಗ್ ಮಷಿನ್ ಅಂತ ಹೇಳಿ ಕರೀತಾರೆ. ಇದು 1949 ಲಂಡನ್ನಲ್ಲಿ ವಾಟರ್ಫ್ಲೈ ಆ್ಯಂಡ್ ಸನ್ಸ್ ಲಿಮಿಟೆಡ್ ಅನ್ನೋರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇದು 1 ನಿಮಿಷಕ್ಕೆ 166 ಟಿಕೆಟ್ಗಳನ್ನು ಪ್ರಿಂಟ್ ಮಾಡಿದರೆ 1 ಡೇಗೆ 20,000 to 25,000 ಟಿಕೆಟ್ಸ್ಗಳನ್ನು ಇದರಲ್ಲಿ ಪ್ರಿಂಟ್ ಮಾಡ್ತಾ ಇದ್ರು. ಇದು 2005 ಮತ್ತು 6ರಲ್ಲಿ ಇದ್ರ ವರ್ಕ್ ಸ್ಟಾಪ್ ಆಯಿತು. ಅಲ್ಲಿಂದ ಕಂಪ್ಯೂಟರೈಸ್ ಟಿಕೆಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಈಗಲೂ ಕೂಡ ಇದು ವರ್ಕಿಂಗ್ ಕಂಡೀಷನ್ನಲ್ಲೇ ಇದೆ ಸರ್. ಮುಂಚೆ ಇದೇ ಥರ ಟಿಕೆಟ್ಸ್ಗಳು ಇದರಲ್ಲಿ ಪ್ರಿಂಟ್ ಆಗ್ತಾ ಇತ್ತು ಸರ್. ಕೂಡ ಯೂಸ್ ಮಾಡಿದ್ದೀವಿ. ಹೌದಾ? ಇಲ್ಲೇ ನೋಡ್ತಾ ಇದ್ರಲ್ಲ, ಇದು NG ಲೋಕೋಮೋಟಿವ್ ಇಂಜಿನ್ ಅಂತ ಹೇಳಿ. ಇದು 1992 1992 ವೆಸ್ಟರ್ನ್ ರೈಲ್ವೆ ವಡೋದರಾ ಡಿವಿಷನ್ ಪ್ರತಾಪ್ ನಗರ್ ಆ್ಯಂಡ್ ಡೋಲ್ಪುರ್ ನ್ಯಾರೋಗೇಜ್ ಸೆಕ್ಷನಲ್ಲಿ ಮುಂಚೆ ಇದು ರನ್ ಆಗ್ತಾ ಇತ್ತು ಸರ್. ಇದ್ರದ್ದು ಮ್ಯಾಕ್ಸಿಮಮ್ ಸ್ಪೀಡ್ ಬಂದುಬಿಟ್ಟು 50 km/h. ಅಪ್ ಆ್ಯಂಡ್ ಡೌನಲ್ಲಿ ಇದನ್ನು 30 km ಮೇಲೆ ರನ್ ಮಾಡ್ತಾ ಇದ್ರು. ಇದು ಗೂಡ್ಸು ಮತ್ತು ಪ್ಯಾಸೆಂಜರ್ ಎರಡನ್ನು ತೊಗೊಂಡು ಹೋಗ್ಲಿಕ್ಕೆ ಇಂಜಿನನ್ನು ಮುಂಚೆ ಬಳಸ್ತಾ ಇದ್ರು ಸರ್. ಇದು 2019ರಲ್ಲಿ ಇದ್ರ ವರ್ಕ್ ಸ್ಟಾಪ್ ಆಯಿತು. ಅಲ್ಲಿಂದ ಬ್ರಾಡ್ಗೇಜ್ ಸರ್. ಇದು ನ್ಯಾರೋ ಗೇಜ್ ಕೋಚ್ ಅಂತ ಹೇಳಿ. ಇದು ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ನಾಗ್ಪುರ್ ಡಿವಿಷನ್, ನಾಗ್ಪುರ್ ಆ್ಯಂಡ್ ನಗಬೀರ್ ನ್ಯಾರೋಗೇಜ್ ಸೆಕ್ಷನಲ್ಲಿ ಇದನ್ನು ಮುಂಚೆ ರನ್ ಮಾಡಿದರು ಸರ್. ಇದರಲ್ಲಿ 31 ಪ್ಯಾಸೆಂಜರ್ಸ್ ಕೂಡ್ಬೋದು ಸರ್. ನ್ಯಾರೋಗೇಜ್ ಅಂದರೆ ತುಂಬ ಚಿಕ್ಕದು ಸರ್. ಒಳಗಡೆ ಬಂದು ನೋಡ್ರಿ. ಇಟ್ಟಿದ್ದಾರೆ ಸರ್. ಜಸ್ಟ್ ಒಂದು ಮಾಡೆಲ್ ಮಾಡಿ ಇಟ್ಟಿದ್ದಾರೆ ಸರ್. ಅಂದರೆ ಮುಂಚೆ ಯಾವ ರೀತಿ ಪ್ರಯಾಣಿಕರು ಜರ್ನಿ ಮಾಡ್ತಾ ಇದ್ರು ಅಂತ ಹೇಳಿ ಒಂದು ಸರ್. ನ್ಯಾರೋಗೇಜ್ ಲೋಕೋಮೋಟಿವ್ ಇವೇ ನೋಡ್ತಾ ಇದ್ರಲ್ಲ ಸರ್. ಇದು CLW ಚಿತ್ತರಂಜನ್ ಲೋಕೋಮೋಟಿವ್ ವರ್ಕ್ಸ್ ವೆಸ್ಟ್ ಬೆಂಗಾಲ್ ಬನಾರಸಲ್ಲಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಇದು ಬಂದುಬಿಟ್ಟು 1981ನಲ್ಲಿ
ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ನಾಗ್ಪುರ್ ಡಿವಿಷನ್, ನಾಗ್ಪುರ್ ಮತ್ತು ನಗ್ಬೀರ್ ನ್ಯಾರೋಗೇಜ್ ಸೆಕ್ಷನಲ್ಲಿ ಮುಂಚೆ ರನ್ ಆಗ್ತಾ ಇತ್ತು ಸರ್. ಇದ್ರದ್ದು ಕೂಡ ಮ್ಯಾಕ್ಸಿಮಮ್ ಸ್ಪೀಡ್ ಬಂದುಬಿಟ್ಟು 50 km/h ಅಪ್ ಆ್ಯಂಡ್ ಡೌನ್ ಇದನ್ನೆಲ್ಲ 30 km ಮೇಲೇ ರನ್ ಮಾಡ್ತಾಯಿದ್ರು. ಗೂಡ್ಸು ಮತ್ತು ಪ್ಯಾಸೆಂಜರ್ ಎರಡನ್ನೂ ತೊಗೊಂಡು ಹೋಗಲಿಕ್ಕೆ ಇಂಜಿನನ್ನು ಬಳಸ್ತಾ ಇದ್ರು ಕೂಡ ಸರ್. ಇದು ಕೂಡ 2019ರಲ್ಲಿ ಇದು ವರ್ಕ್ ಸ್ಟಾಪ್ ಆಯಿತು. ಅಲ್ಲಿಂದ ಬ್ರಾಡ್ಗೇಜ್ ಸ್ಟಾರ್ಟ್ ಆಯ್ತು ಸರ್. ಅದು ನ್ಯಾರೋಗೇಜ್ ವ್ಯಾಗನ್ ಅಂತ ಹೇಳಿ, ಅದು ಕೂಡ 1981 ಮೋತಿಬಾಗ್ ವರ್ಕ್ಶಾಪ್ದಲ್ಲೇ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಅದು ಕೂಡ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ನಾಗ್ಪುರ್ ಡಿವಿಷನಲ್ಲೇ ಮುಂಚೆ ರನ್ ಆಗ್ತಾ ಇತ್ತು ಸರ್. ಈ ಕದರ್ಖೇಡ ಪವರ್ ಜಂಕ್ಷನ್ಗೆ ಕಲ್ಲಿದ್ದಲನ್ನು ಸಾಗಣೆ ಮಾಡಲಿಕ್ಕೆ ಬಳಸ್ತಾ ಇದ್ರು. ಹಾಗೆ ಇಲ್ಲಿ ಕೆಳಗಡೆ ನೋಡ್ತಾ ಇದ್ರಲ್ಲ ಜಲ್ಲೆ ಕಲ್ಲುಗಳು ಬಲಾಸ್ಟ್ ಅಂತ ಏನು ಕರೀತಾರೆ, ಅದನ್ನು ಕೂಡ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ರು ಸರ್ ಮುಂಚೆ. ಸರ್ ಈ ಕಡೆ ನೋಡ್ತಾ ಇದ್ರಿ, ಇದಕ್ಕೆ ಟ್ಯಾಂಕ್ ವ್ಯಾಗನ್ ಅಂತ ಹೇಳಿ ಕರೀತಾರೆ ಸರ್. ಏನಾದರೂ ಎಮರ್ಜೆನ್ಸಿ ಇದ್ದಾಗ ನೀರನ್ನು ತೊಗೊಂಡು ಹೋಗಲಿಕ್ಕೆ ಟ್ಯಾಂಕ್ ವ್ಯಾಗನ್ಗಳನ್ನು ಬಳಸೋರು. ಇದ್ರದ್ದು ಕೆಪಾಸಿಟಿ ಬಂದುಬಿಟ್ಟು 2500 ಲೀಟರ್. ಹಾಗೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಇದೆ ನೋಡ್ರಿ ಸರ್, ಅದಕ್ಕೆ ಓವರ್ ಹೆಡ್ ಟ್ಯಾಂಕ್ ಅಂತ ಹೇಳಿ ಕರೀತಾರೆ. ಈ ನೀರನ್ನು ಸ್ಟೋರ್ ಮಾಡಿ ಇಡಲಿಕ್ಕೆ ಈ ಸಣ್ಣ ಪುಟ್ಟ ಸ್ಟೇಷನ್ಸ್ಗಳಲ್ಲಿ ನೀರು ಬೇಕಾಗತ್ತಲ್ಲ ಸರ್, ಸೊ ಅಲ್ಲಿದು ಬಳಸೋರು. ಈಗೆಲ್ಲ ಸಿಮೆಂಟಿನೆಲ್ಲ ಬಂದಿದೆ ಸರ್. ಬಟ್ ಮುಂಚೆ ಫಸ್ಟಿಗೆ ನಾವು ಹೋಗಿರೋದು ಘಟಪ್ರಭಾ ಕೋಟೇಜ್ ಸರ್. ಈಗ ಬಂದಿರೋದು ಮಲಪ್ರಭಾ ಕೋಟೇಜ್. ಈ ಮಲಪ್ರಭಾ ಕೋಟೇಜ್ ಒಳಗಡೆ ತಮಗೆ ಮಾಡೆಲ್ಸ್ಗಳು ನೋಡ್ಲಿಕ್ಕೆ ಸಿಗ್ತವೆ ಸರ್. ಇಲ್ಲೇ ನೋಡ್ತಾ ಇದ್ರಲ್ಲ ಸರ್, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೀಮ್ ಲೋಕೋಮೋಟಿವ್ಸ್ ಪೇಂಟಿಂಗ್ ಇಲ್ಲೇ ರೈಲ್ವೆ ಆಫೀಸರ್ಸ್ಗಳೇ ಮಾಡಿರುವಂಥದ್ದು. ಆಮೇಲೆ ಈ ಕಡೆ ಡೈಗ್ರಾಮ್ಗಳನ್ನು ನೀವು ನೋಡ್ತಾ ಇದ್ದೀರಿ. ಮೈಸೂರಲ್ಲಿ ಒಬ್ಬರು ರೈಲ್ವೆ ಸ್ಟಾಪ್ ಇದ್ದಾರೆ ಸರ್. ಅವ್ರ ಹೆಸರು ಬಂದ್ಬಿಟ್ಟು PK ರಾಧಾಕೃಷ್ಣ ಅಂತ ಹೇಳಿ SSC ಇದ್ದರು, ಈಗ ರಿಟೈರ್ಡ್ ಆಗಿದ್ದಾರೆ ಸರ್. ಅವ್ರದ್ದೊಂದು ಹಾಬಿ. ಇವು ಏನು ನೋಡ್ತೀವಿ, ಚಾಮರಾಜನಗರ್, ಮೈಸೂರು ರೈಲ್ವೆ ಸ್ಟೇಷನ್, ಆಮೇಲೆ ಧಾರವಾಡ ರೈಲ್ವೆ ಸ್ಟೇಷನ್, ಆನಂದಪುರಂ, ಬಳ್ಳಾರಿ ರೈಲ್ವೆ ಸ್ಟೇಷನ್. ಹೌದು ಸರ್. ಇವನ್ನೆಲ್ಲ ಅವರು ಚಾರ್ಕೋಲಿಂದ ಮಾಡಿದ್ದಾರೆ ಸರ್. ಆಮೇಲೆ ಇಲ್ಲೊಂದು ರೈಲ್ ಬಸ್ ಸರ್. ಇದು ಶಿವಮೊಗ್ಗ ಮತ್ತು ತಾಳಗುಪ್ಪ ಮಧ್ಯದಲ್ಲಿ ರನ್ ಆಗ್ತಾ ಇತ್ತು. ಇತ್ತೀಚೆಗಷ್ಟೇ ಬಂದಾಗಿದೆ ಸರ್ ಅದು. ಈಗೇನು ನೀವು ಎಂಟ್ರಿ ಕೊಟ್ಟಿವಲ್ಲ ಸರ್, ಈ ರೂಮ್ ಒಳಗಡೆ ನೋಡ್ತಾ ಇದ್ರಿ, ಇದು ಸ್ಟೇಷನ್ ಮಾಸ್ಟರ್ ಆಫೀಸ್ ಮಾಡೆಲ್. ಮುಂಚೆ ಸ್ಟೇಷನ್ ಮಾಸ್ಟರ್ ಆಫೀಸ್ ಯಾವ ರೀತಿ ಇತ್ತಿತ್ತು, ಅವ್ರು ಏನೆಲ್ಲ ಬಳಸ್ತಾ ಇದ್ರು ಅಂತ ಜನಗಳಿಗೆ ಗೊತ್ತಾಗಲಿ ಅಂತ ಒಂದು ಮಾಡೆಲ್ ಮಾಡಿ ಇಟ್ಟಿದ್ದಾರೆ ಸರ್. ಹಾಗೆ ಇವರು ಬಳಸಿರುವಂಥ ವಸ್ತುಗಳು ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತವೆ. ಹಾಗೆ ನಾನು ಮುಂಚೆನೂ ಹೇಳಿದೆ ಸರ್, ಸ್ಟೇಷನ್ ಮಾಸ್ಟರ್ ಆಫೀಸಲ್ಲಿ 2 ಇನ್ಸ್ಟ್ರೂಮೆಂಟ್ಗಳು ಇರ್ತಿದ್ವು ಅಂತ ಹೇಳಿ. ಇಲ್ಲಿ ನೀವು ನೋಡ್ಬೋದು, ಒಂದು ಇನ್ಕಮಿಂಗ್, ಒಂದು ಔಟ್ ಗೋಯಿಂಗ್ ಅಂತ ಹೇಳಿ. ನೇಲ್ಸ್ ಟ್ಯಾಬ್ಲೆಟ್ ಟೋಕೆನ್ ಬ್ಲಾಕ್ ಇನ್ಸ್ಟ್ರೂಮೆಂಟ್ ಸರ್ ಇವು. ಇದ್ರದ್ದು ನೆಕ್ಸ್ಟ್ ಬಂದುಬಿಟ್ಟು ಕಂಟ್ರೋಲ್ ಪ್ಯಾನಲ್ ಅಂತ ಹೇಳಿ ಆ ಕಡೆ ನೋಡ್ಲಿಕ್ಕೆ ಸಿಗ್ತದೆ ಸರ್. ಸೇಮ್ ಅದೇ ಇವೇನು ನೋಡ್ತಾ ಇದ್ರಲ್ಲ ಸರ್, ಇದು ಕಂಟ್ರೋಲ್ ಪ್ಯಾನಲ್ ಅಂತ ಹೇಳಿ ಕರೀತಾರೆ. ನಿಮ್ಗೆ ಹೇಳಿದೆ ನಾನು, ಸ್ಟೇಷನ್ ಎಂಟೋಕ್ಕಿಂತ ಬಿಫೋರ್ ಹೋಮ್ ಸಿಗ್ನಲ್ ಅಂತ ಹೇಳಿ. ಇಲ್ಲೊಂದು ಹೋಮ್ ಸಿಗ್ನಲ್ ಇದೆ ನೋಡ್ರಿ ಸರ್. ಆ ಕಡೆನೂ ಕೂಡ ಇದೆ. ಇದೇನಿದೆ, ಇದು ಮೇನ್ ಲೈನ್ ಸರ್. ಇದು ಕಂಟಿನ್ಯೂ ಆಗಿ ಇಲ್ಲಿ ಒಳಗಡೆ ಏನಿದಾವಲ್ಲ, ಇದಕ್ಕೆ ಲೂಪ್ ಲೈನ್ಸ್ ಅಂತ ಹೇಳಿ ಕರಿತೀವಿ ಸರ್. ಲೂಪ್ ಲೈನ್ಸ್ ಇಲ್ಲಿಂದಾನೇ ಸಿಗ್ನಲ್ ಮತ್ತು ಪಾಯಿಂಟ್ಗಳನ್ನು ಆಪ್ರೇಟ್ ಮಾಡ್ತಾ ಇದ್ರು. ಆಮೇಲೆ ಇಲ್ಲೊಂದು LV ಬೋರ್ಡ್ ಅಂತ ಇದೆಯಲ್ಲ ಸರ್, ಒಂದು ನೀವು ರೈಲ್ ನೋಡಿರ್ತೀರ, ಒಂದು ಕಂಪ್ಲೀಟ್ ರೈಲ್ ಏನಿರುತ್ತೆ ಹಿಂದ್ಗಡೆ ಲಾಸ್ಟ್ ಕೋಚ್ಗೆ ಈ LV ಬೋರ್ಡನ್ನು ನೇತು ಹಾಕಿರ್ತಾರೆ. ಪ್ರತಿಯೊಂದು ರೈಲ್ವೆ ಸ್ಟೇಷನನ್ನು ರೈಲ್ ದಾಟಿದಾಗ ಸ್ಟೇಷನ್ ಮಾಸ್ಟರ್ ಇದು LV ಬೋರ್ಡನ್ನು ಅಬ್ಸರ್ವ್ ಮಾಡ್ತಾರೆ. ಒಂದು ವೇಳೆ ಏನಾದರೂ LV ಬೋರ್ಡ್ ಕಾಣಲಿಲ್ಲ ಅಂತಂದರೆ ಎಲ್ಲೋ ಕೋಚ್ ಕಟ್ಟಾಗಿದೆ ಅಂತ ಅರ್ಥ. ಇವು ಗೇಟ್ ಲ್ಯಾಂಪ್, ಹ್ಯಾಂಡ್ ಲ್ಯಾಂಪ್ ಇದಾವೆ ಸರ್. ಇಲ್ಲಿ ಸಿಗ್ನಲ್ ಕೊಡಲಿಕ್ಕೆ ಲ್ಯಾಂಪ್ಗಳನ್ನು ಮುಂಚೆ ಬಳಸೋರು. ಇಲ್ಲೇನಿಲ್ಲ ಬನ್ನಿ ಸರ್. ಸರ್ ಇದು ಬಂದುಬಿಟ್ಟು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಇನ್ಸ್ಟ್ರೂಮೆಂಟ್ಗಳನ್ನ ಎಲ್ಲ ನೀವು ನೋಡ್ಲಿಕ್ಕೆ ಸಿಗ್ತವೆ. ಆಮೇಲೆ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಮೀಟರ್ಸ್ಗಳು, ಎವಲ್ಯೂಷನ್ಸ್ ಆಫ್ ಲೈಟ್, ಬೆಳಕಿನ ವಿಕಸನ ಯಾವ ರೀತಿ ಆಯ್ತು ಅಂತ ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ ಸರ್. ಇಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲದೇ ಇರೋ ಟೈಮಲ್ಲಿ ಆಯಿಲ್ ಲ್ಯಾಂಪ್ಗಳನ್ನು ಬಳಸೋರು. ನಂತರ ಕಿರೋಸಿನ್ ಲ್ಯಾಂಪ್ ಬಂತು. ಆಮೇಲೆ ಇನ್ಕ್ಯಾನ್ಸೆಂಟ್ ಲ್ಯಾಂಪ್, ಕಾಂಟ್ಯಾಕ್ಟ್ ಫ್ಲೋರೆಸೆಂಟ್ ಲ್ಯಾಂಪ್, ಹೈ ಪ್ರೆಷರ್ ಸೋಡಿಯಂ ಆಂಬರ್ ಲ್ಯಾಂಪ್, ಮೆಟಲ್ ಹ್ಯಾಲೈಡ್ ಲ್ಯಾಂಪ್, ಫ್ಲೋರೆಸೆಂಟ್ ಟ್ಯೂಬ್, ಈಗೆಲ್ಲ LED ಲೈಟ್ ಬಳಸ್ತಾ ಇದ್ದಾರೆ ಸರ್.
ಕಡೆ ನಮಗೆ ಇಂಜಿನಿಯರ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರುವಂಥ ಆರ್ಟಿಫ್ಯಾಕ್ಟ್ಸ್ ನೋಡ್ಲಿಕ್ಕೆ ಸಿಗ್ತಾವೆ ಸರ್. ಸ್ಟೀಲ್ ಕೀಸ್, ಹುಕ್ ಬೋಲ್ಟ್ಸ್, ಎಲಾಸ್ಟಿಕ್ ರೈಲ್ ಕ್ಲಿಪ್, ಲೈನರ್, ರಬ್ಬರ್ ಪ್ಯಾಡ್, ಇವೆಲ್ಲ ಏನಂತಂದರೆ ರೈಲು ಮತ್ತು ಸ್ಲೀಪರನ್ನು, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಲೀಪರ್ಸನ್ನು ಜಾಯಿಂಟ್ ಮಾಡಲಿಕ್ಕೆ ಮುಂಚೆ ಬಳಸ್ತಾ ಇದ್ರು ಸರ್. ಈ ಕಡೆ ನೋಡ್ತಾ ಇದ್ರಿ, ಇದು ಬೇರಿಂಗ್ ಪ್ಲೇಟ್ಸ್ಗಳು ಸರ್. ಡಿಫ್ರೆಂಟ್ ಟೈಪ್ಸ್ ಆಫ್ ಬೇರಿಂಗ್ ಪ್ಲೇಟ್ಸ್ಗಳು. ಈ ಬೇರಿಂಗ್ ಪ್ಲೇಟ್ಸ್ ಏನಂತಂದರೆ ಈ ವುಡನ್ ಸ್ಲೀಪರ್ ಮುಂಚೆ ಏನಿತ್ತಲ್ಲ ಸರ್, ಆ ವುಡನ್ ಸ್ಲೀಪರ್ ರೇಲನ್ನು ಜಾಯಿಂಟ್ ಮಾಡಬೇಕಾದಾಗ ಬೇರಿಂಗ್ ಪ್ಲೇಟ್ಸನ್ನು ಬಳಸೋರು. ಆಮೇಲೆ ಆ ಕಡೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಸ್ ಪ್ಲೇಟ್ಸ್ಗಳು ಕೂಡ ನೋಡ್ಲಿಕ್ಕೆ ಸಿಗ್ತಾವೆ ಸರ್. ಈ ಪೀಸ್ ಪ್ಲೇಟ್ ಏನಂತಂದರೆ 2 ರೇಲ್ಗಳನ್ನು ಜಾಯಿಂಟ್ ಮಾಡಬೇಕಾದಾಗ ಬಳಸ್ತಾ ಇದ್ರು. ಇಲ್ಲೇ ಅಂದರೆ ಇಲ್ಲೊಂದು ಮಾಡೆಲ್ ಮಾಡಿಟ್ಟಿದ್ದಾರೆ ನೋಡಿರಿ ಸರ್. ಸರ್ ಇಲ್ಲೇ ನೋಡ್ತಾ ಇದ್ರಿ, ಈ ರೇಲ್ ಬೇರೆ, ಆಮೇಲೆ ಈ ರೇಲ್ ಬೇರೆ. ಈ 2 ರೇಲ್ಗಳನ್ನು ಜಾಯಿಂಟ್ ಮಾಡಬೇಕಾದಾಗ ಈ ಥರ ಪೀಸ್ ಪ್ಲೇಟನ್ನು ಬಳಸೋರು. ಸರ್ ಇಲ್ಲಿ ನೋಡ್ರಿ, ಈಗ ಪೋರ್ಷನ್ ಏನು ನೋಡ್ತಾ ಇದ್ರಿ, ಇದಕ್ಕೆ ವೇಟಿಂಗ್ ರೂಮ್ ಮಾಡೆಲ್ ಅಂತ ಹೇಳಿ ಜಸ್ಟ್ ಒಂದು ವೇಟಿಂಗ್ ರೂಮ್ ಮಾಡೆಲ್ ಮಾಡಿಟ್ಟಿದ್ದಾರೆ ಸರ್. ಮುಂಚೆ ವೇಟಿಂಗ್ ರೂಮ್ ಯಾವ ರೀತಿ ಇರ್ತಿದ್ವು ಅಂತ ಹೇಳಿ ಇಲ್ಲಿ ನೀವು ನೋಡ್ಬೋದು. ಲಾಂಗ್ ಆರ್ಮ್ ಚೇರ್, ಆಮೇಲೆ ಟೀಪೈ, ಟವೆಲ್ ಹಾಕ್ಲಿಕ್ಕೆ ಹ್ಯಾಂಗರ್, ಆಮೇಲೆ ಆ ಕಡೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಸರ್. ಬಟ್ಟೆ ಹಾಕ್ಲಿಕ್ಕೆ ಹ್ಯಾಂಗರ್, ಪ್ರತಿಯೊಂದನ್ನು ಕೂಡ ಟೀಕುಡಲ್ಲೇ ಮುಂಚೆ ಮಾಡಿರೋದು. ಈಗ ಪಾರ್ಸಲ್ ಆಫೀಸ್ ಮಾಡೆಲ್ ಅಂತ ಹೇಳಿ ಕರೀತಾರೆ. ಮುಂಚೆ ಪಾರ್ಸಲ್ ಆಫೀಸ್ ಯಾವ ರೀತಿ ಇರ್ತಿತ್ತು, ಆಮೇಲೆ ಪಾರ್ಸಲ್ ಆಫೀಸಲ್ಲಿ ಏನೆಲ್ಲ ಇರ್ತಿದ್ವು ಅಂತ ಹೇಳಿ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾವೆ ಸರ್. ಆ ಕಡೆ ನೋಡ್ತಿದ್ರೆ ಅದು ವೇಯಿಂಗ್ ಮಷಿನ್ ಸರ್. ಯಾವುದೇ ಪಾರ್ಸಲ್ ಬಂದರೂ ಕೂಡ ಫಸ್ಟ್ ಅದನ್ನು ತೂಕ ಮಾಡಿನೇ ನೆಕ್ಸ್ಟ್ ಎಂಟ್ರಿ ಮಾಡ್ತಾಯಿದ್ರು. ಆಮೇಲೆ ಇದು ಪಾರ್ಸಲ್ ರ್ಯಾಕ್ ಸರ್. ಇದು ಇಲ್ಲಿ ಬಂದಿರುವಂಥ ಪಾರ್ಸಲ್ಸ್ಗಳನ್ನು ಸಪ್ರೇಟಾಗಿ ಇಡ್ತಾಯಿದ್ರು. ಹೊರಗಡೆ ಹೋಗೋ ನೋಡ್ತಿದ್ರಿ, ಇದು ಕ್ರಾಂಪ್ಟೋಮೀಟರ್ ಅಂತ ಹೇಳಿ ಕರೀತಾರೆ ಸರ್. ಕ್ರಾಂಪ್ಟೋಮೀಟರ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಸರ್. ಲೆವೆಲ್ ಇಂಡಿಕೇಟರ್ ಸರ್. ಟ್ರ್ಯಾಕ್ ಲೆವೆಲನ್ನು ಅಳೆಯೋದಕ್ಕೋಸ್ಕರ ಬಳಸೋರು. ಹಂಗೆ ಮೇಲ್ಗಡೆ ಎಲ್ಲ ಹ್ಯಾಂಡ್ ಸಿಗ್ನಲ್ಸ್ ಇದೆ. ನಿಮ್ಗೆ ಆ ಕಡೆ ತೋರಿಸಿದ್ದೇನೆ, ಅದು ರೈಲ್ವೆ ಕಾರ್ಡ್ ಟಿಕೆಟ್ ಪ್ರಿಂಟಿಂಗ್ ಮಷಿನ್ ಒಳಗಡೆ ಟಿಕೆಟ್ಸ್ಗಳನ್ನು. ಇದು ಕೂಡ ಪ್ರಿಂಟೆಡ್ ಟಿಕೆಟ್ ಟ್ಯೂಬ್ ಸರ್. ಇದರಲ್ಲಿ ಸೀರಿಯಲ್ ಆಗಿ ಇಡ್ತಾ ಇದ್ರು. ನೀವು ಯಾವ ಊರಿಗೆ ಹೋಗ್ಬೇಕಂದಾಗ ಆ ಟಿಕೆಟನ್ನು ತೊಗೊಂಡ್ಬಿಟ್ಟು ಆ ಡೇಟ್ ಪಂಚಿಂಗ್ ಮಷಿನ್ ಒಳಗಡೆ ಹಾಕಿ ಡೇಟ್ ಪಂಚ್ ಮಾಡ್ತಾಯಿದ್ರು ಸರ್. ಆ ಟಿಕೆಟ್ ತೊಗೊಂಡ್ಬಂದ್ಬಿಟ್ಟು ಇದರಲ್ಲಿ ಹಾಕಿ ಡೇಟ್ ಪಂಚ್ ಮಾಡೋರು, ಮಾಡಿ ಕೊಡ್ತಾಯಿದ್ರು ಸರ್. ಇಲ್ಲೇ ನೋಡ್ತಾ ಇದ್ರಲ್ಲ ಸರ್, ಇದಕ್ಕೆ ಕ್ಯಾಶ್ ಚೆಸ್ಟ್ ಅಂತ ಹೇಳಿ ಕರೀತಾರೆ. ಇದು ಎಲ್ಲಿ ಅಂತಂದರೆ, ಒಂದು ರೇಲ್ ಏನು ನೋಡಿರ್ತೀರಾ, ಲಾಸ್ಟ್ ಕೋಚ್ ಒಳಗೊಬ್ಬರು ಗಾರ್ಡ್ ಇರ್ತಾರೆ. ಆ ಗಾರ್ಡ್ ಕೋಚ್ ಒಳಗಡೆ ಇದು ಫಿಕ್ಸ್ ಇರ್ತಾ ಇತ್ತು. ಇದೇ ರೀತಿ ಪ್ರತಿಯೊಂದು ರೈಲ್ವೆ ಸ್ಟೇಷನ್ನಲ್ಲಿ ದುಡ್ಡಿನ ಚೀಲಗಳನ್ನು ತಂದಿದ್ದಾರೆ ಹಾಕಿ ಹಾಕ್ತಾಯಿದ್ರು ಸರ್. ಇದು 1000 kg ವೇಯಿಂಗ್ ಮಷಿನ್ ಸರ್. ಇದು 500 kg ವೇಯಿಂಗ್ ಮಷಿನ್. ಇದು ಮೇಡ್ ಇನ್ ಇಂಡಿಯಾ, ಇದು ಮೇಡ್ ಇನ್ ಲಂಡನ್. ಇಲ್ಲೇ ನೋಡ್ತಾ ಇದ್ರಲ್ಲ ಸರ್, ಡ್ಯಾನ್ಸಿಂಗ್ ಪೀಕಾಕ್. ಇದನ್ನು ವರ್ಕ್ಶಾಪ್ದವ್ರೆ ಇವು ವೇಸ್ಟ್ ಮಟೀರಿಯಲ್ ಏನಿರುತ್ತಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಮಾಡಿದ್ದಾರೆ. ಸ್ಕ್ರ್ಯಾಪ್ ರಸ ತೆಗಿಯೋದಂತಾರಲ್ಲ, ಇದು ಎಷ್ಟು ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಇವೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ವೀಲ್ಸು, ರೈಲ್ವೆ ವೀಲ್ಸ್ ಇವೆಲ್ಲ ನೋಡ್ತಿರೋದು. ಬನ್ನಿ ಮುಂದೆ ನೋಡೋಣ. ಆಗಿನ ಕಾಲದ ರೈಲ್ವೆ ಸ್ಟೇಷನ್ನಲ್ಲಿ ಪ್ಲಾಟ್ಫಾರ್ಮ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಲಿಕ್ಕೆ ಅಂತ ಅದನ್ನು ಜಸ್ಟ್ ಮಾಡಿದ್ದಾರೆ ಸರ್. ಇಲ್ಲಿ ನೋಡ್ಬೋದು ಸರ್, ಫ್ಯಾನ್ ಆಗಿರ್ಬೋದು, ತುಂಬ ಹಳೆಯದೆ. ಆಮೇಲೆ ಪ್ಯಾಸೆಂಜರ್ಸ್ ಟೈಮ್ ನೋಡಲಿಕ್ಕೆ ಮೆಕ್ಯಾನಿಕಲ್ ಕ್ಲಾಕ್, ಕೂಡಲಿಕ್ಕೆ ಬೆಂಚ್ಗಳು. ಇದು ಮದ್ರಾಸ್ ಸದರ್ನ್ ಮರಾಠ ಟೈಮಲ್ಲಿ ಏನಿದ್ವಲ್ಲ ಸರ್, ಆಗಿನ ಟೈಮ್ದಿದ್ದು. ಇಲ್ಲಿ 2 ಕೋಚ್ಗಳಿದೆ ಸರ್. ಒಂದು ಥಿಯೇಟರ್, ಇನ್ನೊಂದು ರೆಸ್ಟೋರೆಂಟ್. ಥಿಯೇಟರ್ ಕೋಚ್ ಒಳಗಡೆ ರೈಲ್ವೆಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಜನಗಳಿಗೆ ತೋರಿಸ್ತೀವಿ ಸರ್.
ಸ್ನೇಹಿತರೆ ಇನ್ನೊಂದು ರೈಲ್ವೆ ಬಗ್ಗೆ ಉಪಯುಕ್ತ ಮಾಹಿತಿ ಏನಪ್ಪ ಅಂತಂದರೆ ಇದು ಇಂಡಿಯನ್ ರೈಲ್ವೆ ಲೋಕಾರ್ಪಣೆ ಆಗಿತ್ತು 18ನೇ ಶತಮಾನದಲ್ಲಿ ಆಮೇಲೆ ಏನಪ್ಪ ಅಂದರೆ ಕರ್ನಾಟಕಕ್ಕೆ ಫಸ್ಟು ರೈಲ್ ಬಂದಿತ್ತು. ಮದ್ರಾಸಿನಿಂದ ಮೈಸೂರಿಗೆ ಬಂದಿರುವಂಥ ಆಮೇಲೆ ಈ ಇಂಡಿಯನ್ ರೈಲ್ವೆ ಏನು ಬರುತ್ತೆ ಹೈಯೆಸ್ಟ್ ಸಿಬ್ಬಂದಿ ವರ್ಗ ಹೊಂದಿರುವಂಥ ರೈಲ್ವೆ ಯಾವುದಾದ್ರು ಸಂಸ್ಥೆ ರೈಲ್ವೆ ಬರುತ್ತೆ. ಎಲ್ಲ ಡಿಪಾರ್ಟ್ಮೆಂಟ್ಗಳಿಗಿಂತ ಹೆಚ್ಚು ಸಿಬ್ಬಂದಿ ವರ್ಗ ಹೊಂದಿರುವಂಥ ಡಿಪಾರ್ಟ್ಮೆಂಟ್ ಅಂದರೆ ರೈಲ್ವೆ, ಇಂಡಿಯನ್ ರೈಲ್ವೆ. ಇಂಡಿಯನ್ ರೈಲ್ವೆ. ಸ್ನೇಹಿತರೆ ಇದು ನೋಡ್ತಿದ್ದೀರಲ್ಲ, ಇದು ಟಾಯ್ ಟ್ರೈನ್, ಬ್ಯಾಟ್ರಿ ಚಾಲಿತ ಟಾಯ್ ಟ್ರೈನ್ ಇದು. ಇದರಲ್ಲೆಲ್ಲ ಬಂದವ್ರಿಗೆ ಮಕ್ಕಳಿಗೆಲ್ಲ ಓಡಾಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಅಂತ ಇದನ್ನು ರೆಡಿ ಮಾಡಿದ್ದಾರೆ. ವೀಕ್ಷಕರಿಗೆ ನೀವು ರೈಲ್ವೆ ಮ್ಯೂಸಿಯಂ ಬಗ್ಗೆ ಉಪಯುಕ್ತ ಮಾಹಿತಿ ತಿಳಿಸ್ಕೊಟ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಧನ್ಯವಾದ. ಥ್ಯಾಂಕ್ ಯು ಸರ್. ಸ್ನೇಹಿತರೆ ನೋಡಿದ್ರಲ್ಲ ರೈಲ್ವೆ ಮ್ಯೂಸಿಯಂ ಹೆಂಗಿದೆ ಅಂತ, ಅದ್ರ ಬಗ್ಗೆ ಉಪಯುಕ್ತ ಮಾಹಿತಿ ನೀವೆಲ್ಲ ತಿಳ್ಕೊಂಡ್ರೆ ಅನ್ಕೋತೀವಿ. ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಬಟನ್ನ ಟನ್ ಅಂತ ಒತ್ತಿ. ನಿಮ್ಮ ಅನಿಸಿಕೆಗಳನ್ನು ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಹೆಚ್ಚು ಸಬ್ಸ್ಕ್ರೈಬರು ಆಗೋದ್ರಿಂದ ನಮ್ಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಣ ನಮಗೆ ಸ್ಫೂರ್ತಿ ಕೊಟ್ಟಂಗಾಗುತ್ತೆ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ನಿಮಗೆಲ್ಲ ಇಷ್ಟ ಆಯ್ತು ಅನ್ಸುತ್ತೆ ಈ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ನಾವು ನಿಮಗೆ ಸಿಗ್ತೀವಿ. ನಾನು ನಿಮ್ಮ ವಿಜಯ್. ನಾನು ನಿಮ್ಮ ಪ್ರೀತಿಯ ಕಾವೇರಿ. ಓಕೆ, ಬಾಯ್ ಫ್ರೆಂಡ್ಸ್. See you in next video.